ಸ್ನೇಹಿತರೆ ನಮಸ್ತೆ. ನಿಮ್ಮೆಲ್ಲರಿಗೂ ಶುಭ ದಿನ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ನಿರ್ದೇಶಕರಿಂದ ಆಯ್ಕೆಯಾಗಿರುವ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕರ್ತವ್ಯ ಹಾಗೂ ಜವಾಬ್ದಾರಿಗಳು. ಇವತ್ತು ನಾವು ಕರ್ನಾಟಕದಲ್ಲಿ ಈಗ ನಮಗೆ ಇರೋದು ತುಂಬ ಕಷ್ಟವಾಗಿರೋದು, ಮಾಸಿಕ ಪಿಂಚಣಿ ಬರ್ತಾಯಿಲ್ಲ. ಹಿರಿಯ ನಾಗರಿಕರಿಗಂತೂ ಬರ್ತಾಯಿಲ್ಲ. ಪಾಪ ಎಲ್ಲರೂ ಎಲ್ಲ ಬ್ಯಾಂಕ್ ಮುಂದೆ, ಪೋಸ್ಟ್ ಆಫೀಸ್ ಮುಂದೆ ಕೂತ್ಕೊಂಡ್ಬಿಟ್ಟವ್ರು. ಏನು ಮಾಡಬೇಕು ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಎಲ್ಲ ಓದೋಕ್ಕಾಗೋದಿಲ್ಲ. ನನ್ನ ಹತ್ರ ದಾಖಲೆ ಇದೆ. ಸರ್ಕಾರದ ಸುತ್ತೋಲೆ, ಇದು ನಮ್ಮ ಇಲಾಖೆ ಸುತ್ತೋಲೆ ನಾನು ಕೊಟ್ಟಿದ್ದ ಮಾಹಿತಿಗೆ ಹಾಕಿದ್ದೆ. ಸಂಕ್ಷಿಪ್ತವಾಗಿ ಓದ್ಬಿಡ್ತೀನಿ ನಾನು. ಪ್ರತಿ ತಿಂಗಳು ತಹಸೀಲ್ದಾರ್ ಅವರ ಕಚೇರಿಗಳಿಗೆ ಭೇಟಿ ನೀಡಿ ಮಾಸಾಶಾಸನ ವಿತರಣೆ ಬಗ್ಗೆ ಮಾಹಿತಿಯನ್ನು ಪಡೆಯುವುದು ಹಾಗೂ ಸಮಸ್ಯೆ ಏನಾದರೂ ಇದ್ದಲ್ಲಿ ಬಗೆಹರಿಸುವುದು, ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸುವುದು. ಯಾರಿಗೆ ಕೆಲಸ? ಇಲಾಖೆ ನಮಗೆ ವಿಕಲಚೇತನರ ಹಾಗೂ ಹಿರಿಯ ಸಬಲೀಕರಣ ಇಲಾಖೆ ನಿರ್ದೇಶನಾಲಯದಿಂದ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಈಗ ಇವರು ಮಾಡ್ತಾ ಇದ್ದಾರ ಅಂತ ಎಷ್ಟಿದೆ ಗೊತ್ತಾ? ಇದರಲ್ಲಿ ನೋಡಿ, ಫುಲ್ ಇದೆ, ಇಷ್ಟು ಇದೆ. ಒಂದೊಂದಾಗಿ ಓದಿದ್ರೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ. ಪ್ರತಿಯೊಂದು ನಮಗೆ ವಿಕಲಚೇತನರಿಗೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಇಲಾಖಾ ನಿಗಮಗಳಲ್ಲಿ ನೇಮಕಾತಿ ಮಾಡಿದರೂ ಕಡ್ಡಾಯವಾಗಿ 5% ಮೀಸಲಾತಿಯನ್ನು ಸಿ ಮತ್ತು ಡಿ ಹುದ್ದೆಯಲ್ಲಿ ಹಾಗೂ 3% ಮೀಸಲಾತಿಯನ್ನು ಎ ಮತ್ತು ಬಿ ವೃಂದದ ಹುದ್ದೆಯಲ್ಲಿ ಜಾರಿಗೊಳಿಸುವುದರ ಬಗ್ಗೆ ಎಲ್ಲ ಇಲಾಖೆಯಿಂದ ವರದಿಯನ್ನು ಸಂಗ್ರಹಿಸಿ ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು. ಏನಾದರೂ ಅರ್ಥ ಆಯಿತು ನಿಮಗೆ? ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು. ಪ್ರತಿಯೊಬ್ಬರಿಗೂ ಇಲಾಖಾ ಗೌರ್ಮೆಂಟು ನಿಗಮಗಳಲ್ಲಿ, ನಿಗಮ ಅಂದರೆ ಈಗ ನಮಗೆ ನಿಗಮ ಅಂತ ಬರೋದು BMTC, KSRTC, ಈಶಾನ್ಯ ವಾಯು 4 ಸಂಸ್ಥೆಗಳಿದೆ. ಅದೇ ನಿಗಮ ಅಂತ ಹೇಳ್ತಾರೆ. ಆ ರೀತಿ ನಿಗಮಗಳಲ್ಲಿ ಕೆಲಸ ಕೊಡಿಸ್ಬೇಕು. ಇಷ್ಟು ಕೆಲಸ ಮಾಡಬೇಕು. ಅದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಇದನ್ನು ಓದ್ಕೊಳ್ತಾ ಇಲ್ಲ. ಇದೆಲ್ಲ ಯಾರ ಹತ್ರ ಇಲ್ಲವೇ ಇಲ್ಲ. ಯಾರ ಹತ್ರ ಇದು ತೋರಿಸಿ ನೋಡೋಣ, ಇಲಾಖೆಯಲ್ಲೇ ಮಾಹಿತಿ ಹಾಕೊಂಡು ತಗೊತೀನಿ. ಈ ರೀತಿ ಅವರು ಕೆಲಸ ಮಾಡಬೇಕು. ಇಷ್ಟೊಂದು ನೋಡಿ, ಎಲ್ಲ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆಯವ್ಯಯದ ಅವಶ್ಯಕತೆ ಇದ್ದಲ್ಲಿ ವಿವರವಾಗಿ ಪ್ರಸ್ತಾಪನೆಯನ್ನು ನಿರ್ದೇಶನಾಲಯಕ್ಕೆ ಸಲ್ಲಿಸುವುದು. ನಿರ್ದೇಶನಾಲಯಕ್ಕೆ ಸಲ್ಲಿಸ್ತಾರೆ, ಸಲ್ಲಿಸೋಕ್ಕೆ ಬಿಡೋದಿಲ್ಲ ಅವರು. ಅವರು ಆರಾಮಾಗಿ AC ಸುಮ್ಮನೆ ನೀವು ಹೋಗಿ ನೋಡಿ, ಬೇಕಾದ್ರೆ ನೀವು ಒಮ್ಮೆ ಹೋಗಿಯಪ್ಪ. ಎಲ್ಲಿ ಗೊತ್ತಾ? ವಿಧಾನಸೌಧ ಮುಂದ್ಗಡೆ ಒಂದು 29-30 ಬಿಲ್ಡಿಂಗ್ ಇದೆ. BB ಟವರ್ ಅಂತಿದೆ. ಅಲ್ಲಿ ಹೋಗಿ ನೋಡಿ ನೀವು. ಮೇಲ್ಗಡೆ ನಮ್ಮದು 6ನೇ ಫ್ಲೋರಲ್ಲಿ ಐತೆ. 6ನೇ ಫ್ಲೋರಲ್ಲಿ ಅಲ್ಲೆಲ್ಲ ನಿಮಗೆ ಗೊತ್ತಾಗ್ತದೆ. ಹೋಗಿ. ಯಾರು ಕೂಡ ಸುಮ್ಮನೆ ಹಿಂಗೆ ಕೂತಿರ್ತಾರೆ. ಹೆಂಗೆ ಕೂತಿರ್ತಾರೆ ಸ್ನೇಹಿತರೆ? ಹಿಂಗೆ ಇಟ್ಕೊಂಡ್ಬಿಡ್ತಾರೆ ಮೊಬೈಲ್. ಹಿಂಗೆ ಮೊಬೈಲ್ ನೋಡ್ಕೊಂಡೇ ಕೂತಿರ್ತಾರೆ. ನೀವು ಹೋಗಿ ಮೇಡಮ್ ಸಾರ್ ಅಂತ ಹೇಳಿದ್ರೆ ಹಿಂಗೆ ಇರೋದವರು. ಈ ಮೊಬೈಲ್ ಬಿಟ್ಟು ಅವ್ರ ಜೀವನದಲ್ಲೇ ಬರೋದೇ ಇಲ್ಲ. ಇದು ಸರ್ಕಾರ ದಯವಿಟ್ಟು ಇದನ್ನೇ ಸ್ಟಾಪ್ ಮಾಡಬೇಕು. ಈ ವಿಷಯನೂ ಸ್ವಲ್ಪ ಪರಿಗಣಿಸಬೇಕು ಮಾನ್ಯ ರಾಜ್ಯ ಸರ್ಕಾರ. ಈ ರೀತಿ ಮೊಬೈಲ್ ನೋಡ್ಕೊಂಡೇ ಕೂತ್ಕೊಂಡ್ಬಿಡ್ತಾರೆ. ಮತ್ತು ವಿಕಲಚೇತರ ಬಗ್ಗೆ ಏನು ಗೊತ್ತಿರುತ್ತೆ? ಬೇರೆ ಸೀರಿಯಲ್ಗಳೇ ನೋಡ್ತಾ ಇರ್ತಾರೆ. ಒಂದು ಈ ಹೆಡ್ಫೋನ್ ಇಲ್ಲಿ ಹಾಕೊಂಡ್ಬಿಡ್ತಾರೆ. ಹಾಕೊಂಡು ನೋಡ್ತಾನೆ ಇರ್ತಾರೆ ಅವ್ರು ಪಾಡ್ಗವ್ರು. ನಾವು ಹೋದರೆ ಸ್ವಲ್ಪ ಎಚ್ಚೆತ್ಕೊಳ್ತಾರೆ. ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡಿಬಿಡ್ತಾನೆ ಅಂತ. ನಾನು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ರೆಕಾರ್ಡ್ ಮಾಡಿಕೊಂಡು ಹಾಗೆ ಟ್ಯಾಗ್ ಮಾಡಿ, ಇಲ್ಲಾಂದರೆ ಪೆನ್ಡ್ರೈವ್ಗೆ ಹಾಕ್ಬಿಟ್ಟು ಎತ್ಕೊಂಡು ಹೋಗಿ ಮಾನ್ಯ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೇಶ್, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ನಾನು ಕೊಟ್ಬಿಡ್ತೀನಿ. ಇಂಥವು ಎಲ್ಲರಿಗೂ ಭಯ ಇದೆ. ಇಲ್ಲಾಂದರೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಬಿಟ್ಬಿಡ್ತಾನೆ ಅಂತ ಭಯ ಇದೆ. ಅದರಿಂದ ನಾನು ಓದ ತಕ್ಷಣ ಎಲ್ಲ ಮೊಬೈಲೆಲ್ಲ ಚಕ್ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಂಡು ಆವಾಗ ಏನು ಸರ್ ಏನು ಬೇಕು ಬನ್ನಿ ಕೂತ್ಕೊಳ್ಳಿ ಅಂತಾರೆ ನಮಗೆ. ಈಗ ನಿಮ್ಮನ್ನ ಹೇಳ್ತಾರೆ ಕೂತ್ಕೊಳ್ಳಿ ಅಂತ, ನಿಮ್ಗೆ ಹೇಳ್ತಾರೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ, ಸುಮ್ಮನೆ ನಿಲ್ಸ್ಕೊಂಡೇ ಹೇಳ್ತಾರೆ. ಈ ರೀತಿಯಾಗಿ ಪ್ರತಿ ವಿಕಲಚೇತನರಿಗೆ ಎಲ್ಲ ರೀತಿಯೂ ವರದಿ ಕೊಡಬೇಕು, ಎಲ್ಲ ಕೆಲಸ ಮಾಡಬೇಕು. ಇಲಾಖೆಗೆ ಸರ್ಕಾರದಿಂದ ರೂಪಿಸಲಾಗುವ ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ಯ ಕ್ರಮ ವಹಿಸುವುದು. ಸರ್ಕಾರದ ಆದೇಶಾನುಸಾರ ಅನುದಾನಿತ ಸಂಸ್ಥೆಗಳ ವೇತನ ಬಟವಾಡೆ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಆಡಳಿತಾತ್ಮಕ ಕೆಲಸಗಳನ್ನು ನಿರ್ವಹಿಸುವುದು. ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ನಿಗದಿ ಸ್ವಯಂ ಸೇವಾ ಸಂಸ್ಥೆಗಳ ಸುಗಮ ಆಡಳಿತಕ್ಕೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡುವುದು. ಬಿಲ್ಲುಗಳು ಪ್ರಸ್ತಾವನೆಗಳನ್ನು ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಉಪನಿರ್ದೇಶಕರಿಗೆ ಸಲ್ಲಿಸುವುದು. 1, 2 ಅಲ್ಲ, ತುಂಬ ಇದೆ ಇದರಲ್ಲಿ. ಅದರಿಂದ ಇದೆಲ್ಲ ನೀವು ಪ್ರಶ್ನೆ ಮಾಡಬೇಕಾದ್ರೆ ನೀವು ಓದಬೇಕು, ಸ್ವಲ್ಪ ಕಾನೂನಾತ್ಮಕವಾಗಿ ತಿಳ್ಕೊಳ್ಬೇಕು. ನೀವು ತಿಳ್ಕೊಂಡು ಇದೆಲ್ಲ ಪ್ರಶ್ನೆ ಮಾಡ್ಬೋದು.
ಧನ್ಯವಾದಗಳು.